ಗೌಡ, ನ್ಯೂಸ್ 18. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಕಾವೇರಿಯ ಅಗ್ನಿ ಪರೀಕ್ಷೆ ಇದು. ಯಾಕಂತ ಹೇಳಿದ್ರೆ ಜಲಸಂಪನ್ಮೂಲ ಸಚಿವರು ಕೂಡ ಹೌದು ಡಿಕೆ ಶಿವಕುಮಾರ್. ಹಾಗಾಗಿ ಇವತ್ತು ಡಿಕೆಶಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ರೈತರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಭೆ ನಡೆಯಲಿದೆ. ವಕೀಲ ಶ್ಯಾಮ್ ದಿವಾನ್ ಜೊತೆ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಇಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಮತ್ತೆ ಕಾವೇರಿ ನದಿ ನೀರು ಪ್ರಾಧಿಕಾರ ಈ ರೀತಿಯಾಗಿ 5,000 ಕ್ಯೂಸೆಕ್ ನೀರನ್ನ ಪ್ರತಿದಿನ ಹರಿಸಬೇಕು ಅಂದ್ರೆ 15 ದಿನಗಳವರೆಗೆ ಅನ್ನುವಂತಹ ಸೂಚನೆಯನ್ನ ಏನು ಕೊಟ್ಟಿದೆ. ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಕೊಟ್ಟಂತಹ ಸೂಚನೆಯನ್ನ ಪಾಲನೆ ಮಾಡಲೇಬೇಕು. ನೀರನ್ನ ಹರಿಸಲಾಗ್ತಾ ಇದೆ. ಸೊ ಕಾವೇರಿ ಜಲಾನಯನ ಭಾಗದಲ್ಲಿ ರೈತರ ಆಕ್ರೋಶ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತೀಗ ಶ್ರೀರಂಗಪಟ್ಟಣ ಭಾಗದಲ್ಲಿ ರೈತರು ಪ್ರಮಾಣವನ್ನ ಮಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅರಬೆತ್ತಲೆ ಹೋರಾಟವನ್ನ ಮಾಡ್ತಿದ್ದಾರೆ, ಅಹೋರಾತ್ರಿ ಧರಣಿಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ನೀರಿಲ್ಲದಂತಹ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಕೂಡ ರೈತರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಅರ್ಜಿ ವಿಚಾರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಲಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ಜಲಸಂಪನ್ಮೂಲ ಸಚಿವರು ಆಗಿರೋದ್ರಿಂದ ಅಗ್ನಿ ಪರೀಕ್ಷೆನೆ. ಈಗ ಕಾನೂನು ಹೋರಾಟಗಳ ಮೂಲಕನೇ ನಾವು ಬಗೆಹರಿಸಿಕೊಳ್ಬೇಕಾಗತ್ತೆ, ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿ ಕೊಡಬೇಕಾಗತ್ತೆ. ಸೊ ಯಾವ ರೀತಿಯ ಚಾಲೆಂಜಿಂಗ್ ಆಗಿದೆ, ಯಾವ ರೀತಿ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ? ನವಿತಾ ಜೈನ್, ಮಹತ್ತರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾವೇರಿ ನೀರು ಬಿಡುವ ವಿಚಾರ ಸಂಬಂಧಪಟ್ಟಂಗೆ ರಾಜ್ಯದ ಅಧಿಕಾರಿಗಳು ಮತ್ತು ವಕೀಲರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕಾವೇರಿ ಕೆಆರ್ಎಸ್ ನಲ್ಲಿ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 5,000 ಕ್ಯೂಸೆಕ್ ನೀರನ್ನ ಪ್ರತಿದಿನ ಅಂದ್ರೆ 15 ದಿನಗಳ ಕಾಲ ಬಿಡಬೇಕಂತೇಳಿ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆ ಕೊಟ್ಟಿರುವಂತ. ಅಂತೆಯೇ ವಿರೋಧ ನಡುವೆ ಕೂಡ ನಿನ್ನೆ ರಾತ್ರಿಯಿಂದ ಈಗಾಗಲೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುಗಡೆಯನ್ನು ಮಾಡ್ತಿರುವಂತದ್ದು. ಒಂದು ವೇಳೆ 15 ದಿನದ ನೀರನ್ನ ಬಿಡುಗಡೆ ಮಾಡಿದ್ರೆ ಸುಮಾರು 7 TMC ನೀರನ್ನ ತಮಿಳುನಾಡಿಗೆ ಬಿಟ್ಟಂತಾಗುತ್ತೆ. ಈಗಾಗಲೇ ನಮ್ಮ ಡ್ಯಾಮ್ ನಲ್ಲಿ 28 TMC ನೀರು ಇರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದ್ ಕಡೆ ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರು ಇರ್ಬೋದು ಮತ್ತು ಕೃಷಿಗೆ, ರಾಜ್ಯದ ಕಾವೇರಿ ಬೇಸಿನ ಕೃಷಿಗೆ ಕೂಡ ಇದು ಬಹಳಷ್ಟು ಅನಾನುಕೂಲ ಆಗುತ್ತೆ ಅಂತಲೇ ಹೇಳಲಾಗ್ತದೆ. ಆದ್ರೆ ಈಗಾಗಲೇ ಇಂತಹ ಸಂಕಷ್ಟದ ಸ್ಥಿತಿಯಲ್ಲೂ ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡೋ ಸಂಬಂಧಪಟ್ಟ ಹಾಗೆ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ನೀರು ಬಿಡುಗಡೆ ವಿಚಾರ ಸಂಬಂಧಪಟ್ಟ ಹಾಗೆ ವಿಚಾರಣೆ ಇರೋದ್ರಿಂದ ರಾಜ್ಯದ ವಕೀಲರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಇವತ್ತು ಮೊದಲ ಹಂತದಲ್ಲಿ 3 ಗಂಟೆಗೆ ಸಭೆಯನ್ನು ನಡೆಸಿರ್ತಕ್ಕಂಥ ಡಿಕೆ ಶಿವಕುಮಾರ್ ನಂತರ ರಾಜ್ಯದ ಪರ ವಾದ ಮಾಡ್ತಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ಯಾಮ್ ದಿವಾನ್ ರವರ ಜೊತೆ ಕೂಡ ಭೇಟಿಯಾಗಲಿದ್ದಾರೆ ಮತ್ತು ವಸ್ತುಸ್ಥಿತಿ ಮತ್ತು ಪ್ರಸ್ತುತ ಕಾನೂನು ಹೋರಾಟ ಸಂಬಂಧಪಟ್ಟಗೆ ಪರಸ್ಪರ ಮಾಹಿತಿಯನ್ನ ಹಂಚಿಕೊಳ್ಳಿದ್ದಾರೆ. ನವಿತಾ, ನಂತರ ಮತ್ತೊಂದು ಸಭೆಯನ್ನ ನಡೆಸಿದ್ದಾರೆ. ನಾಳಿನ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ಅರ್ಜಿ ಸಲ್ಲಿಕೆ ಮತ್ತು ವಸ್ತುಸ್ಥಿತಿ ಸಂಬಂಧಪಟ್ಟಗೆ ದಾಖಲೆ ಸಲ್ಲಿಸುವ ಸಾಧ್ಯತೆ ಬಹುತೇಕ ಹೆಚ್ಚಳಾಗಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ವಕೀಲರ ಜೊತೆ ವಿಸ್ತೃತವಾದ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಕಾವೇರಿ ವಿವಾದದ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ಮೊದಲಿನಿಂದಲೂ ಎಡವುತ್ತಾ ಬಂದಿದೆ. ತಮಿಳುನಾಡಿಗೆ ಈಗಾಗಲೇ 15 TMC ನೀರನ್ನ ಬಿಟ್ಟಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶದ ಟ್ವೀಟ್ ಅನ್ನ ಮಾಡಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನೀರು ಬಿಟ್ಟ ಮೇಲೆ ಡಿಕೆಶಿ ತಜ್ಞರ ಜೊತೆ ಚರ್ಚೆ ಮಾಡೋದು ಈಗ ಅನಗತ್ಯ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂಡ ಸಲ್ಲಿಸಿಲ್ಲ. ಈಗ ಕಾನೂನು ಹೋರಾಟಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಸರ್ವಪಕ್ಷ ಸಭೆಯ ವಿಚಾರದಲ್ಲೂ ಕೂಡ ಈ ರೀತಿಯ ಮಾತುಗಳನ್ನ ಬಿಜೆಪಿಯವರು ಪಕ್ಷದವರು ಹೇಳಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆಲ್ರೆಡಿ ನೀರು ಬಿಟ್ಟು ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಸರ್ವಪಕ್ಷ ಸಭೆಯನ್ನ ಬಹಳ ಲೇಟ್ ಆಗಿ ಕರೆದಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀರು ಬಿಟ್ಟ ಮೇಲೆ ಡಿಕೆಶಿ ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಅದರ ಅವಶ್ಯಕತೆ ಈಗ ಇಲ್ಲ, ಕಾನೂನು ಹೋರಾಟಕ್ಕೆ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಸರ್ಕಾರ ಕಾವೇರಿ ವಿಷಯದಲ್ಲಿ ಎಡವುತ್ತಾನೆ ಬಂದಿದೆ ಅನ್ನೋದು ಈಗ ಬಿಜೆಪಿಗರ ಆರೋಪ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಸಂಸದ ತೇಜಸ್ವಿ ಸೂರ್ಯ ಏನ್ ಹೇಳಿದ್ದಾರೆ ನೋಡೋಣ. ಬೆಂಗಳೂರು ಸುಮಾರು 1 ಕೋಟಿಗೂ ಹೆಚ್ಚು ಜನ ಇರುವಂತಹ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ 2-3 ತಿಂಗಳಾಯ್ತು ಅಂತಂದ್ರೆ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ.
ಈ ಯಾವ ವಿಷಯವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಮಂಡಿಸ್ತಾರೆ. 2 ಬಾರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ನಮಗೆ ಸೋಲಾಗಿದೆ. ಪ್ರತಿ ದಿವಸ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತದ್ದು ಪ್ರತಿ ದಿವಸ ನಡೀತಾ ಇದೆ. ಪ್ರತಿ ದಿವಸ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇದೆ. ಡ್ರೋನ್ ಸರ್ವೆಗಳನ್ನ ಮಾಡಿಸಿ, ಸ್ಯಾಟಲೈಟ್ ಸರ್ವೆಯನ್ನ ಮಾಡಿಸಿ ತಮಿಳುನಾಡು ತನ್ನ ಇರಿಗೇಷನ್ ನ ವ್ಯಾಪ್ತಿಯಲ್ಲಿರುವಂತಹ ಭಾಗವನ್ನ ಹೇಗೆ ದೊಡ್ಡದು ಮಾಡಿದೆ, ಕಾನೂನ ಉಲ್ಲಂಘನೆ ಮಾಡಿ ಯಾವ ರೀತಿ ದೊಡ್ಡದು ಮಾಡಿದೆ, ಈ ಎಲ್ಲ ಸಾಕ್ಷಿ ಆಧಾರಗಳನ್ನ ಸುಪ್ರೀಂ ಕೋರ್ಟ್ಗೆ ತೋರಿಸುವಂತದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಪ್ರಸ್ತುತಪಡಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಜನ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಳ್ಳುಗಳನ್ನ ಹೇಳಿ, ಗ್ಯಾರಂಟಿಗಳ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರನ್ನ ಮೂರ್ಖಗಳನ್ನಾಗಿ ಮಾಡದಂತಹ, ಜನರನ್ನ ಮೋಸ ಮಾಡದಂತಹ ಸರ್ಕಾರದ ವಿರುದ್ಧ ಜನ ಸಿಟ್ಟುಕೊಂಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ LPG ಮೇಲೆ 200 ರೂಪಾಯಿಯನ್ನ ಕಡಿಮೆ ಮಾಡಿದ್ದನ್ನು ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.